ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ತಿಂಡಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಹಾಕಿ ಮತ್ತು ಸ್ವಲ್ಪ ತೆಂಗಿನಕಾಯಿನೂ ಹಾಕ್ತೀವಿ ನಮ್ಮ ಮನೇಲಿ. ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಮಸಾಲ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಈರುಳ್ಳಿ ಜಾಸ್ತಿ ಹಾಕಲ್ಲ ನಾನು, ಸ್ವೀಟ್ ಆಗುತ್ತೆ ಅಂತ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಟೊಮೆಟೊ ನೀರು ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ತರಕಾರಿ, ಬೀನ್ಸು, ಕ್ಯಾರೆಟ್ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಅದು ಫ್ರೈ ಮಾಡುವಾಗಲೇ ಸ್ವಲ್ಪ ಸಾಫ್ಟ್ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ಎಣ್ಣೆಲಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ಇದೇ ಫೇವ್ರೆಟು, ಗ್ರೀನ್ ಮಸಾಲಾನೇ ತುಂಬ ಇಷ್ಟಪಡೋದು. ಮಸಾಲನೂ ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ನೀರು ನಾನು ಒಂದು 3 ಪಾವಷ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ತಕ್ಕಂಗೆ 6 ಗ್ಲಾಸ್ ನೀರು ಹಾಕ್ಕೋತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದಿಯೋಕೆ ಬಿಟ್ಬಿಟ್ಟು ಈ ಕಡೆ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ಸಿಂಪಲ್ಲಾಗಿ ಸ್ವಲ್ಪ ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕಡಲೆ, ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿ ಒಂದು 70% ರೈಸ್ ಆಗಬೇಕು. ಆದರೆ ನಾನು ಸ್ವಲ್ಪ ಟೈಮ್ ಇರಲಿಲ್ಲ ಅಂಥೇಳಿ ಬೇಗನೆ ಕುಕ್ಕರ್ ಕ್ಲೋಸ್ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಆಮೇಲೆ ಬೇರೆ ಒಂದು ಪಾತ್ರೆಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ಭಾತನ್ನ. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಸ್ವಲ್ಪ ಖಾರ ಆಗಿತ್ತು. ಖಾರ ಆಗಿದ್ರೂ ಬಿಸಿಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಎಲ್ಲರೂ ತಿಂಡಿ ಮಾಡಿಕೊಂಡು ನಾನು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ರಾಘವೇಂದ್ರ ಮಠ ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇರೋದು, ತುಂಬ ದೂರ ಏನಿಲ್ಲ. ಈ ದೇವಸ್ಥಾನದಲ್ಲಿ ಯಾವ ಥರ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಮಹಾಮಂಗಳಾರತಿ ಇರುತ್ತೆ. ಆ ಟೈಮಲ್ಲಿ ಇಲ್ಲಿ ಹೊರಗಡೆ ಉಯ್ಯಾಲೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೂರ್ತಿನ ಇಟ್ಟು ಹೊರಗಡೆ ಉಯ್ಯಾಲೆಯಲ್ಲಿ ಈ ಥರ ಅಲಂಕಾರ ಎಲ್ಲ ಮಾಡಿ ಈ ಥರ ಉಯ್ಯಾಲೆನ ತೂಗ್ತಾರೆ. ತೂಗಿ ಹಾಡೆಲ್ಲ ಹೇಳಿ ಅದಾದಮೇಲೆ ಪೂಜೆ ಮುಗಿಸಿ ಮಹಾಮಂಗಳಾರತಿ ಮಾಡಿಕೊಡೋದು. ಒಳಗಡೆ ಗರ್ಭಗುಡಿಲಿ ಬೆಣ್ಣೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಮತ್ತು ಇದ್ರ ಮೇಲ್ಗಡೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಮೂರ್ತಿ ಇಟ್ಟಿದ್ದಾರೆ ಮೇಲೆ ದೊಡ್ಡದಾಗಿ. ಅಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬರ್ತೀವಿ. ಪ್ರತಿ ಗುರುವಾರ ಮಿಸ್ ಮಾಡದೆ ಹೋಗ್ತೀವಿ. ಮತ್ತು ಮನೆಗೆ ಬಂದು ನೀವು ತಮ್ನೇಲಲ್ಲಿ ನೋಡಿರೋ ಥರ ನಾನು ಮೀಶೋಯಿಂದ ಕೆಲವು ಕುರ್ತಾಸು ಆರ್ಡರ್ ಮಾಡಿದ್ದೆ. ಅದ್ರ ಬಗ್ಗೆ ಹೇಗಿದೆ ಅಂತ ರಿವ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಪ್ರೈಸಲ್ಲಿ ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್. ಮೊದಲೆಲ್ಲ ನಮ್ಗೆ ಇದೇ ಮೆಟೀರಿಯಲ್ ಸಿಗ್ತಾಯಿದ್ದು, ಇವಾಗ ಇಷ್ಟೆಲ್ಲ ಆಪ್ಷನ್ಸ್ ಇದೆ ನಮಗೆ ಬಟ್ಟೆ ತೊಗೊಳಕ್ಕೆ. ಆವಾಗೆಲ್ಲ ಕುರ್ತಾಸ್ ಆಲ್ಮೋಸ್ಟು ಇದೇ ಮೆಟೀರಿಯಲ್ ಜಾಸ್ತಿ ಸಿಗ್ತಿದ್ದು. ಅಂದರೆ ನೀವು ಎಷ್ಟು ವಾಶ್ ಮಾಡಿದ್ರೂ ಏನೂ ಆಗೋಲ್ಲ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ ನೋಡಿ. ಫೋಟೋಸ್ ಹಾಕ್ತಾಯಿದ್ದೀನಿ. ನಾನು ಎಲ್ಲನೂ ಟ್ರೈ ಮಾಡಿ ನಿಮಗೆ ಫೋಟೋಸ್ ಹಾಕ್ತಿರೋದು, ಗೊತ್ತಾಗಲಿ ಒಂದು ಐಡಿಯಾಗೆ ಅಂತ. ನೋಡಿ ಈ ಥರ ಇದೆ ಡೈರೆಕ್ಟಾಗಿ ನೋಡೋಕ್ಕೆ. ಎಲ್ಲ ಕಲರ್ಸು ತುಂಬ ಚೆನ್ನಾಗಿತ್ತು. ಯಾವುದು ನಿಮಗೆ ಫೇಡಾಗಿ ಅಥವಾ ಹಳೆ ಥರ ಯಾವುದೂ ಇಲ್ಲ. ನಾವು ಅನ್ಕೋತೀವಿ ಒಂದೊಂದ್ಸಲ ಕಡಿಮೆ ಪ್ರೈಸ್ ಇರೋದ್ರಿಂದ ಹಿಂಗಿದೆಯೋ ಏನೋ ಅಂತ. ಆ ಥರ ಡೌಟೇ ಪಡೋಂಗಿಲ್ಲ. ತುಂಬ ಚೆನ್ನಾಗಿದೆ ಕುರ್ತಾಸು. ಡೈಲಿ ವೇರ್ಗಂತೂ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. 6 ಕುರ್ತಾನೂ ತುಂಬ ಚೆನ್ನಾಗಿದೆ ನೋಡಿ. ಫುಲ್ ಎಲ್ಲನೂ ಇಟ್ಬಿಟ್ಟು ನಿಮಗೆ ಫೋಟೋಸ್ ಹಾಕಿದ್ದೀನಿ. ನೆಕ್ಸ್ಟ್ ಈ ಕುರ್ತಾ, ಇದು ಮೀಶೋಯಿಂದನೇ ತರಿಸಿರೋದು. ಇದು ಫೋಟೋಗೂ ಮತ್ತು ಡೈರೆಕ್ಟಾಗೂ ನೋಡೋಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆದ್ರೂ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಇದು ರೇಯಾನ್ ಕ್ಲಾತು.
ಇದು ನೀವು ತಗೊಳ್ಳುವಾಗ ನಿಮ್ಮ ಸೈಜ್ಗಿನ ಒಂದು ಸೈಜ್ ದೊಡ್ಡದು ತಗೊಳ್ಳಿ, ಯಾಕಂದರೆ ನೀರಿಗೆ ಹಾಕಿದ್ರೆ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ಬಟ್ಟೆ ಥಿಕ್ನೆಸ್ ಚೆನ್ನಾಗಿದೆ, ಫಿಟ್ಟಿಂಗ್ ಮತ್ತು ಡಿಸೈನ್ ಎಲ್ಲ ನಂಗೆ ಇಷ್ಟ ಆಯಿತು. ನೋಡಿ ನೆಕ್ಸ್ಟು ಕಾರ್ಡ್ ಸೆಟ್ ಇದು ತುಂಬ ಚೆನ್ನಾಗಿದೆ. ಇದು ರೇಯಾನ್ ಮೆಟೀರಿಯಲ್, ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡೋಕ್ಕೆ. ಇದೂ ಅಷ್ಟೇ ಒಂದು ಸೈಜ್ ದೊಡ್ಡದು ತಗೊಳ್ಳಿ, ತುಂಬ ಚೆನ್ನಾಗಿದೆ. ಇದೂ ಕಾಲರ್ ನೆಕ್ ಬರುತ್ತೆ. ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ತಗೊಳ್ಳಿ. ಮತ್ತು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.